ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇದು ಸಂಡೇ ರುಟೀನ್ದು 2ನೇ ಪಾರ್ಟ್ ಆಗಿರುತ್ತೆ ವಿಡಿಯೋ. ಸೆಕೆಂಡ್ ಪಾರ್ಟ್ ವಿಡಿಯೋ ಇದು. ಫಸ್ಟ್ ಪಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಇಲ್ಲಿ ಯಾರೋ ವಿಶಾನ್ ಆಟ ಆಡ್ಲಿಕ್ಕತ್ತಿದ್ದಾರೆ. ಸಾಯಂಕಾಲ 7 ಈ ಥರ ಸಾಯಂಕಾಲ ಎಲ್ಲ ಆಟ ಆಡ್ತಾರೆ. ಫುಲ್ ಸೌಂಡ್ಗೆ ತಲೆನೋವು ಬಂದುಬಿಟ್ಟಿದೆ. ಇವಾಗ 7:30 ಆಗಿದೆ. ನಾನು ಅಡುಗೆ ಮಾಡ್ಲಿಕ್ಕತ್ತಿದ್ದೆ. ಆರವ್ ಇಶಾನ್ ಬಂದರು. ಅವರು ನಾನು ಅಡುಗೆ ಮಾಡ್ಲಿಕ್ಕತ್ತಿದ್ರೆ ಹೀಗೆ ಬರ್ತಾರೆ ಅಡುಗೆ ಮನೆಗೆ. ನೋಡಿ, ನೈಟ್ ಡಿನ್ನರ್ಗೆ ಮಟರ್ ಪನ್ನೀರ್ ರೆಸಿಪಿನ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಬಿಟ್ಟು 2 ಈರುಳ್ಳಿ, 3 ಟೊಮ್ಯಾಟೊ, 6ರಿಂದ 7 ಹಸಿಮೆಣಸಿನ್ಕಾಯಿನ ಇಲ್ಲಿ ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಟೊಮ್ಯಾಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಮತ್ತೆ ಇಶಾನ್ ಬಂದ. ನಾನು ಅಡುಗೆ ಮಾಡುವಾಗ ಅವ್ರಿಗೆ ಎತ್ಕೊಂಡು ತೋರಿಸ್ಬೇಕು ಏನು ಮಾಡ್ತಾ ಇದ್ದೀನಿ ಅಂತ. ಆಗಾಗ ಬರ್ತಾನೆ ಇರ್ತಾರೆ. ಅವಾಗಲೇ ಎತ್ಕೊಂಡಾಗ ಹಾಯ್ ಮಾಡು ಅಂದರೆ ಮಾಡೋದಿಲ್ಲ ಅಂದ. ಅದಕ್ಕೆ ನಗು ಬಂತು ನನಗೆ. ಇವಾಗ ಹಾಯ್ ಮಾಡಿದ. ಇಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು. ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಇದನ್ನು ಆರಲಿಕ್ಕೆ ಬಿಟ್ಟಿದ್ದೆ. ಆರಿದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿನ ಹಾಕ್ಕೊಳ್ತೀನಿ, ಸ್ವಲ್ಪ ಪುದೀನ, ಸ್ವಲ್ಪ ಕರಿಬೇವು, ಸ್ವಲ್ಪ ಗೋಡಂಬಿನ ಹಾಕೊಳ್ಳೋದ್ರಿಂದ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಹುರಿದಿರುವಂಥ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಮಾಡ್ಕೋಬೇಕು. ನೋಡಿ, ಇಷ್ಟು ತೋರಿಸ್ತೀನಿ ನೋಡಿ, ನಾನು ಇಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಈ ಪೇಸ್ಟನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ, ಕಟ್ ಮಾಡಿರುವಂಥ ಪನ್ನೀರನ್ನೇ ತಂದಿದ್ದೀನಿ ನಾನು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುದಿಸ್ಕೋಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಕುದ್ದ ಮೇಲೇ ಇದಕ್ಕೆಲ್ಲ ಮಸಾಲೆ ಹಾಕಿದರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕುದೀತಾ ಇದೆ. ಇದಕ್ಕೆ ಇವಾಗ ನಾನು ಹಸಿ ಬಟಾಣಿನ ಹಾಕ್ಕೊಳ್ತೀನಿ. ಇವಾಗ ಬಟಾಣಿ ಸೀಸನ್ ಅಲ್ವಾ, ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಇವಾಗ ಪನ್ನೀರನ್ನು ಹಾಕ್ಕೊಳ್ತೀನಿ. ನಾನು ಪನ್ನೀರನ್ನು ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ನೀವು ಅವಾಗನೇ ಬಿಸಿಯಾಗಿ ತಿನ್ನೋದಾದರೆ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಲೇಟಾಗಿ ತಿಂತೀನಿ ಅಂದರೆ ಫ್ರೈ ಮಾಡ್ಕೋಬೇಡಿ, ಹಾಗೆಯೇ ಹಾಕಿ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ ನಾನು, ಅಚ್ಚ ಖಾರದ ಪುಡಿ, ಸ್ವಲ್ಪ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಲಿಸಿ ಕುದಿಲಿಕ್ಕೆ ಬಿಡಬೇಕು. ಪನ್ನೀರನ್ನು ಫಸ್ಟೇ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ನೀವು ಲೇಟಾಗಿ ಊಟ ಮಾಡುವಾಗ ಅದು ರಬ್ಬರ್ ಥರ ಆಗುತ್ತೆ. ಹಾಗಾಗಿ ಲೇಟಾಗಿ ಊಟ ಮಾಡೋದಾದರೆ, ಲೇಟಾಗಿ ತಿನ್ನೋದಾದರೆ ಫ್ರೈ ಮಾಡ್ಕೊಳ್ಳೋದೇನೆ ಹಾಕ್ಕೊಳ್ಳಿ. ಸ್ಮೂತಾಗಿ ಇರುತ್ತೆ ತಿನ್ನೋವಾಗ. ಒಳಗಡೆ ಎಲ್ಲ ಮಸಾಲೆ ಹೋಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನಿವಾಗ 2 ಸ್ಪೂನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನ ಹಾಕಿಬಿಟ್ಟು ಕಲಿಸಿ ಕುದಿಲಿಕ್ಕೆ ಬಿಡ್ತೀನಿ. ಇವ್ರದ್ದು ಊಟ ಎಲ್ಲ ಆಗಿದೆ. ಇವಾಗ ಮಲಗಿಸ್ಲಿಕ್ಕೆ ಹೋಗಬೇಕು. ಟಿವಿ ನೋಡ್ತಾ ಕೂತಿದ್ದಾರೆ. ಸ್ವಲ್ಪ ಅಡ್ಡಾಡಲಿ ಅಂತ ಬಿಟ್ಟಿದ್ದೀನಿ. ಊಟ ಮಾಡಿದ ತಕ್ಷಣ ಮಲಗಿಸೋದಿಲ್ಲ ನಾನು. ಬೆಳಿಗ್ಗೆ ನಮ್ಮದು ಟಿಫನ್ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನ ಊಟ ಇರೋದಿಲ್ಲ. ಹಾಗಾಗಿ ಸಂಡೇ ಈ ಥರ ಏನಾದರೂ ಸ್ಪೆಷಲ್ ಮಾಡಿರ್ತೀನಿ. ಇದೇ ರೈಸ್ಗೂ ಮತ್ತು ಚಪಾತಿಗೂ ಆಗತ್ತೆ ಅಂತ ನಾನು ರೈಸ್ನು ಮಾಡಲಿಕ್ಕೆ ಇಟ್ಟಿದ್ದೆ. ಮತ್ತು ರೈಸ್ ಜೊತೆ ಸಪ್ರೇಟಾಗಿ ಸಾಂಬಾರು ಅದು ಏನೂ ಮಾಡಿಲ್ಲ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಸಂಡೇ ರುಟೀನ್. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ಎಲ್ರಿಗೂ.